A3 ಇಂಗ್ಲಿಷ್ ಕಲಿಯಿರಿಯಲ್ಲಿ 3ನೇ ದಿನದ ಪಾಠ ಹೇಳಿಕೊಡ್ತಾ ಇದ್ದೇನೆ. ಇವತ್ತು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡುವುದಂತ ತಿಳಿದುಕೊಳ್ಳೋಣ. ಅದಕ್ಕೊಂದು ರೂಲ್ ಇದೆ, ಪ್ರಶ್ನೆ ಮಾಡುವ ವಿಧಾನ. ಐ ವಿ ಯು ದೇ ಜೊತೆ ಡೂ ಬರ್ತದೆ, ಮತ್ತು ಕ್ರಿಯಾಪದ ಬಂದು ಕ್ವಶನ್ ಮಾರ್ಕ್ ಬರ್ತದೆ. ಹಿ ಶಿ ಇಟ್ ಬಂದರೆ ಡಸ್ ಬರ್ತದೆ, ಸ್ಟಾರ್ಟಿಂಗಲ್ಲಿ ಡಸ್ ಬರ್ತದೆ. ಕ್ವಶನ್ನಲ್ಲಿ ವರ್ಬ್ ಬೇಸ್ ಫಾರ್ಮ್ ಮಾತ್ರ ಎಸ್ ಇ ಎಸ್ ಬರುವುದಿಲ್ಲ. ಹಿ ಪ್ಲೇಸ್ಗೆ ಡಸ್ ಈ ಪ್ಲೇನೇ ಆಗ್ತದೆ, ಡಸ್ ಈ ಪ್ಲೇಸ್ ಆಗುವುದಿಲ್ಲ. ಸೊ ಈ ವಾಕ್ಯಗಳನ್ನು ನೋಡೋಣ. ಈಗ ನೀನು ಶಾಲೆಗೆ ಹೋಗುತ್ತೀಯಾ? ಡು ಯು ಗೋ ಟು ಸ್ಕೂಲ್? ನಾವು ಸತ್ಯ ನಂಬುತ್ತೇವಾ? ಡು ವಿ ಬಿಲೀವ್ ದ ಟ್ರೂತ್? ಅವರು ಕ್ರಿಕೆಟ್ ಆಡುತ್ತಾರಾ? ಡು ದೇ ಪ್ಲೇ ಕ್ರಿಕೆಟ್? ನಾನು ಇಂಗ್ಲೀಷ್ ಕಲಿಯುತ್ತೇನಾ? ಡು ಐ ಲರ್ನ್ ಇಂಗ್ಲೀಷ್? ನೀವು ನನಗೆ ಸಹಾಯ ಮಾಡುತ್ತೀರಾ? ಡು ಯು ಹೆಲ್ಪ್ ಮೀ? ಅವನು ಪುಸ್ತಕ ಓದುತ್ತಾನಾ? ಡಸ್ ಈ ರೀಡ್ ಎ ಬುಕ್? ಅವಳು ಹಾಲು ಕುಡಿಯುತ್ತಾಳಾ? ಡಸ್ ಶಿ ಡ್ರಿಂಕ್ ಮಿಲ್ಕ್? ಅದು ಸರಿಯಾಗಿ ಕೆಲಸ ಮಾಡುತ್ತದಾ? ಡಸ್ ಇಟ್ ವರ್ಕ್ ಪ್ರಾಪರ್ಲಿ? ಅವನು ಬೇಗ ನಿರ್ಧರಿಸುತ್ತಾನಾ? ಡಸ್ ಇಟ್ ಡಿಸೈಡ್ ಕ್ವಿಕ್ಲಿ? ಅವಳು ಬಾಗಿಲು ಮುಚ್ಚುತ್ತಾಳಾ? ಡಸ್ ಶಿ ಕ್ಲೋಸ್ ದ ಡೋರ್? ಮುಖ್ಯವಾಗಿ ಗಮನಿಸಬೇಕಂದ ಪಾಯಿಂಟ್ ಏನು ಅಂದರೆ, ಇಲ್ಲಿ ಐ ವಿ ಯು ದೇ ಜೊತೆ ಡೂ, ಹಿ ಶೀಟ್ ಬಂದಾಗ ಡಸ್. ಕ್ವಶನ್ನಲ್ಲಿ ವರ್ಬಿಗೆ ಎಸ್ ಎಸ್ ಬರುವುದಿಲ್ಲ. ಇಲ್ಲೊಂದು ಸಣ್ಣ ರೂಲ್ ಕಲಿಯೋಣ ಇನ್ನೊಂದು. ಅದು ಏನು ಅಂದರೆ, ಡೂ ಪ್ರಶ್ನೆಗೆ ಎಸ್ನ ಉತ್ತರ ಕೊಡಬೇಕಾದ್ರೆ ಏನು ಮಾಡಬೇಕು, ಮತ್ತು ಡಸ್ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಎಸ್ನ ಉತ್ತರ ಕೊಡಬೇಕಾದ್ರೆ ಏನು ಮಾಡಬೇಕು. ಅಂದರೆ ಕ್ವಶನ್ ಕೇಳುವಾಗ ನಿಮಗೆ ಅದಕ್ಕೆ ನೀವು ಒಂದು ಉತ್ತರ ಕೊಡಬೇಕಲ್ಲ. ಡು ಯು ಕಮ್ ಅಂತ ಹೇಳಿದರೆ ಎಸ್ ಐ ಕಮ್, ಅಥವಾ ನೋ ಐ ಡೋಂಟ್ ಕಮ್ ಅಂತ ಹೇಳಬೇಕಲ್ಲ. ಅದೇ ಡಸ್ ಶಿ ಕಮ್, ಅವಳು ಬರ್ತಾಳೆ ಕೇಳಿದರೆ ಹೇಳಬೇಕು ಎಸ್ ಶಿ ಕಮ್ಸ್, ನೋ ಶಿ ಡಸಂಟ್ ಕಮ್, ಈ ಥರ ಹೇಳಬೇಕಾಗ್ತದೆ. ಅದು ಹೇಗೆ ಅಂತ ನೋಡೋಣ. ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಹೋಗುತ್ತೀಯಾ? ಹೌದು ಹೇಳಬೇಕಿದ್ರೆ ಎಸ್ ಐ ಡು, ಹೌದು ನಾನು ಹೋಗುತ್ತೇನೆ. ಇಲ್ಲ ಅನ್ಬೇಕಾದ್ರೆ ನೋ ಐ ಡೋಂಟ್, ಇಲ್ಲ ನಾನು ಹೋಗುವುದಿಲ್ಲ. ಎರಡನೇದ್ದು, ಡು ದೇ ಪ್ಲೇ ಕ್ರಿಕೆಟ್? ಅವರು ಕ್ರಿಕೆಟ್ ಆಡುತ್ತಾರಾ? ಆಡ್ತಾರೆ ಅಂದರೆ ಎಸ್ ದೇ ಡೂ, ಹೌದು ಅವರು ಆಡ್ತಾರೆ. ಇಲ್ಲದಿದ್ದರೆ ನೋ ದೇ ಡೋಂಟ್, ಇಲ್ಲ ಅವರು ಆಡುವುದಿಲ್ಲ. ಮೂರನೇದ್ದು, ಡಸ್ ಈ ರೀಡ್ ಎ ಬುಕ್? ಅವನು ಪುಸ್ತಕ ಓದುತ್ತಾನಾ? ಹೌದು ಅನ್ನಲಿಕ್ಕೆ ಎಸ್ ಈ ಡಸ್, ಅವನು ಪುಸ್ತಕ ಓದುತ್ತಾನೆ, ಹೌದು. ಇಲ್ಲ ಅನ್ನಲಿಕ್ಕೆ ನೋ ಹಿ ಡಸಂಟ್, ಇಲ್ಲ ಅವನು ಓದುವುದಿಲ್ಲ. ನಾಲ್ಕನೇದ್ದು, ಡಸ್ ಶಿ ಡ್ರಿಂಕ್ ಮಿಲ್ಕ್? ಅವಳು ಹಾಲು ಕುಡಿಯುತ್ತಾಳಾ? ಹೌದು ಅನ್ನಲಿಕ್ಕೆ ಎಸ್ ಶಿ ಡಸ್, ಹೌದು ಅವಳು ಕುಡಿಯುತ್ತಾಳೆ. ಇಲ್ಲ ಅನ್ನಲಿಕ್ಕೆ ನೋ ಶಿ ಡಸಂಟ್, ಇಲ್ಲ ಅವಳು ಕುಡಿಯುವುದಿಲ್ಲ. ಐದನೇದ್ದು, ಡಸ್ ಇಟ್ ವರ್ಕ್ ಪ್ರಾಪರ್ಲಿ? ಅದು ಸರಿಯಾಗಿ ಕೆಲಸ ಮಾಡ್ತದಾ? ಹೌದು ಅನ್ನಲಿಕ್ಕೆ ಎಸ್ ಇಟ್ ಡಸ್, ಹೌದು ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಇಲ್ಲ ಅನ್ನಲಿಕ್ಕೆ ನೋ ಇಟ್ ಡಸಂಟ್, ಇಲ್ಲ ಅದು ಕೆಲಸ ಮಾಡುವುದಿಲ್ಲ. ಇನ್ನೊಂದು ಥರದ ಪ್ರಶ್ನಾರ್ಥಕ ಶಬ್ದಗಳುಂಟು. ಅದಕ್ಕೆ ಕ್ವಶನ್ ವರ್ಡ್ಸೇ ಅಂತಾರೆ, WH ವರ್ಡ್ಸ್ ಅಂತಾರೆ. ಅದರಿಂದ ಸಹ ನಾವು ಪ್ರಶ್ನೆ ಮಾಡ್ತೇವೆ. ಅದು ವಾಟ್ ಅಂದರೆ ಏನು, ವ್ಯಾರ್ ಅಂದರೆ ಎಲ್ಲಿ, ವೈ ಅಂದರೆ ಯಾಕೆ, ವೆನ್ ಅಂದರೆ ಯಾವಾಗ, ಹೌ ಅಂದರೆ ಹೇಗೆ. ಇನ್ನೂ ಹಲವಾರು ಉಂಟು, ಮುಂದೆ ನಾನು ಕೊಡ್ತಾ ಹೋಗ್ತೇನೆ. ಇವತ್ತು ಜಸ್ಟ್ ನಾನೊಂದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ 5-6 ಕೊಟ್ಟಿದ್ದೇನೆ. ಅದರ ಸ್ಟ್ರಕ್ಚರ್ ಹೇಗೆ ಅಂದರೆ, ಈ ಡೂ ಡಸ್ನಿಂದ ನೀವು ಪ್ರಶ್ನೆ ಮಾಡಿ, ಅಂದರೆ ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಿ, ಅದಕ್ಕಿಂತ ಮೊದಲು ಅಂದರೆ ಸ್ಟಾರ್ಟಿಂಗಲ್ಲಿ ವಾಕ್ಯದಲ್ಲಿ ಈ ಶಬ್ದಗಳನ್ನು ಹಾಕಬೇಕು. ಈಗ ನೀನು ಎಲ್ಲಿ ಹೋಗ್ತೇನೆ ಅಂತ ಕೇಳಲಿಕ್ಕೆ ಎಲ್ಲಿ ಅನ್ನೋದು ಫಸ್ಟಿಗೆ ಬರಬೇಕು, ವ್ಯಾರ್. ಆನಂತರ ಏನು ಬರಬೇಕು, ವ್ಯಾರ್ ಡು ಯು ಗೋ? ಅವನು ಎಲ್ಲಿ ಹೋಗ್ತಾನೆ ಹೇಳಬೇಕಾದ್ರೆ ವ್ಯಾರ್ ಡಸ್ ಈ ಗೋ? ಡಸ್ ಈ ಗೋ, ಡು ಯು ಗೋ, ಇದು ಆದಮೇಲೆ ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಏನಾಗಬೇಕು, ಈ ಶಬ್ದಗಳನ್ನು ಹಾಕಬೇಕು. ಈಗ ವಾಟ್ನಿಂದ ಮಾಡೋದಾದರೆ ಏನು ಮಾಡಬೇಕು ನೋಡಿ, ನೀನು ಏನು ಮಾಡುತ್ತೀಯಾ? ವಾಟ್ ಡು ಯು ಡೂ? ಅವನೇನು ಓದ್ತಾನೆ? ವಾಟ್ ಡಸ್ ಈ ರೀಡ್? ವ್ಯಾರ್ನಿಂದ ಮಾಡಬೇಕಾದ್ರೆ ನೀವು ಎಲ್ಲಿಗೆ ಹೋಗುತ್ತೀರಾ? ವ್ಯಾರ್ ಡು ಯು ಗೋ? ಅವಳು ಎಲ್ಲಿಗೆ ಹೋಗುತ್ತಾಳೆ? ವ್ಯಾರ್ ಡಸ್ ಶಿ ಗೋ? ಅವಳು ಎಲ್ಲಿಗೆ ಬರುತ್ತಾಳೆ ಅಂತ ಉಂಟು, ವ್ಯಾರ್ ಡಸ್ ಶಿ ಕಮ್? ವೈ ಅಂದರೆ ಯಾಕೆ, ನೀನು ಯಾಕೆ ನಗುತ್ತೀಯಾ? ವೈ ಡು ಯು ಲಾಫ್? ಅವನು ಏಕೆ ಹೊರಡುತ್ತಾನೆ? ವೈ ಡಸ್ ಈ ಫೈಟ್? ವೆನ್ ಅಂದರೆ ಯಾವಾಗ, ನೀನು ಯಾವಾಗ ಶುರು ಮಾಡುತ್ತೀಯ? ವೆನ್ ಡು ಯು ಸ್ಟಾರ್ಟ್? ಅವಳು ಯಾವಾಗ ಮುಗಿಸ್ತಾಳೆ? ವೆನ್ ಡಸ್ ಶಿ ಫಿನಿಶ್? ಹೌ ಅಂದರೆ ಹೇಗೆ, ನೀನು ಹೇಗೆ ಕಲಿತೀಯ? ಹೌ ಡು ಯು ಲರ್ನ್? ಅದು ಹೇಗೆ ಕೆಲಸ ಮಾಡ್ತದೆ? ಹೌ ಡಸ್ ಇಟ್ ವರ್ಕ್? ಮುಖ್ಯ ವಿಷಯ ಅಂದರೆ WH ಪ್ಲಸ್ ಡೂ ಡಸ್ ಸಬ್ಜೆಕ್ಟ್ ವರ್ಬ್ ಬೇಸ್ ಫಾರ್ಮ್ ಎಸ್ ಇಯರ್ ಬರುವುದಿಲ್ಲ. ಶಿ ಗೋಸ್, ವೆರ್ ಡಸ್ ಶಿ ಗೋ? ಹೀಗೆ ಪ್ರಾಕ್ಟೀಸ್ ಮಾಡಿ. ಈಗ ನೀವು ಕೆಲವು ವಾಕ್ಯಗಳನ್ನು ನೀವಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನೀನು ಶಾಲೆಗೆ ಹೋಗುತ್ತೀಯಾ? ನಾವು ಪ್ರತಿದಿನ ವ್ಯಾಯಾಮ ಮಾಡುತ್ತೇವಾ? ಅವರು ಇಂಗ್ಲೀಷ್ ಮಾತನಾಡುತ್ತಾರೆಯೇ? ನಾನು ಸರಿಯಾಗಿ ಬರೆಯುತ್ತೇನಾ? ಅವನು ಪುಸ್ತಕ ಓದುತ್ತಾನಾ? ಅವಳು ಹಾಲು ಕುಡಿಯುತ್ತಾಳಾ? ಅದು ಕೆಲಸ ಮಾಡುತ್ತದಾ? ಡೂ ಮತ್ತು ಡಸ್ನಿಂದ ಸ್ಟಾರ್ಟ್ ಮಾಡಬೇಕು ಈ ವಾಕ್ಯಗಳನ್ನು. ಈಗ ಕ್ವಶನ್ 2ದ್ದು ವಾಕ್ಯ ನೋಡಿ. ನೀನು ಎಲ್ಲಿಗೆ ಹೋಗುತ್ತೀಯಾ? ಅವನು ಏನು ತಿನ್ನುತ್ತಾನೆ? ನಾವು ಯಾವಾಗ ಶುರು ಮಾಡುತ್ತೇವೆ? ಅವಳು ಏಕೆ ನಗುತ್ತಾಳೆ? ನೀನು ಹೇಗೆ ಕಲಿಯುತ್ತಿ? ಈ ಪ್ರಶ್ನೆಗಳಿಗೆ ನೀವೇ ಹಾಗೆ ಸ್ವಂತ ವಾಕ್ಯ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ.